ಇನ್ನು ಸಿಎಂ ತಲೆ ಮೇಲೆ ಸೈಟ್ ಸಂಕಷ್ಟದ ತೂಗತಿ ನೇತಾಡ್ತಾ ಇದೆ. ಸಿದ್ದರಾಮಯ್ಯ ಮುಂದಿನ ನಡೆ ರಾಜೀನಾಮೆನೋ ಕಾನೂನು ಸಮರವೋ ಎನ್ನುವ ಗೊಂದಲದಲ್ಲಿದ್ದಾರೆ. ಅತ್ತ ಬಿಜೆಪಿ ನಾಯಕರು ಕೊಡಲೇಬೇಕು ಸಿಎಂ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಕೂಗಬ್ಬಿಸಿದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಈಗ ನಾನು ರಾಜೀನಾಮೆ ಕೊಡಬೇಕು ಅಂತ ಯಾಕೆ ಒತ್ತಾಯ ಮಾಡಿದ್ರೆ ಎಲ್ಲರೂ ಎಲ್ಲ ಸೈಟ್ಗಳು ಸರೆಂಡರ್ ಆಗಬೇಕು. ಆ ನೈತಿಕ ಹೊಣೆ ಇವತ್ತು ರಾಜೀನಾಮೆ ಕೊಡಬೇಕು. ಅವರು ತಪ್ಪಿತಸ್ಥರು ಅಲ್ಲ ಅಂತ ಹೊರಗಡೆ ಬರಲಿ, ನಾನು ಸಂತೋಷ ಪಡ್ತೀನಿ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು. ಆದರೂ ಕೂಡ ಯಡಿಯೂರಪ್ಪನವ್ರಿಗೆ ಪಾರ್ಟಿಯಲ್ಲಿ ಯಾವುದೇ ಒತ್ತಡ ಇರಲಿಲ್ಲ ಅಂದರೂ ಸಹಿತ ವಿದಿನ್ ದಿ ಪಾರ್ಟಿ ದೆರ್ ವಾಸ್ ನೋ ಪ್ರೆಷರ್. ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದರು. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಂತ ಆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಸಿದ್ದು ಮುಂದೆ ಆರ್ ಅಶೋಕ್ 3 ಬೇಡಿಕೆ. ಒಂದು ರಾಜೀನಾಮೆ ಕೊಡಬೇಕು, ಒಂದು ಎರಡನೇದು CBI ತನಿಖೆ ಆಗಬೇಕು, ಮತ್ತು ಎಲ್ಲ ಸೈಟ್ಗಳು ಸರೆಂಡರ್ ಆಗಬೇಕು ಈ 50-50 ಸ್ಕೀಮಲ್ಲಿ. ಯಾಕಂದರೆ UD ಡಿಪಾರ್ಟ್ಮೆಂಟ್ ಈಗಾಗಲೇ ಅದು ತಪ್ಪು ಅಂತ ಆದೇಶನೂ ಕೂಡ ಮಾಡಿದೆ. ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು 2023ರಲ್ಲಿ ಆದೇಶ ಮಾಡಿದೆ, ಇದು 50-50 ಅನ್ನೋ ಸ್ಕೀಮೇ ತಪ್ಪು, ಅದರಿಂದ ಎಲ್ಲ ಸೈಟ್ಗಳು ವಾಪಸ್ ಪಡಿಬೇಕು ಅಂತ ಆದೇಶ ಮಾಡಿದೆ. ಈ 3 ಆಗಬೇಕು. ಸಿಎಂ ರಾಜೀನಾಮೆಗೆ ಕರಂದ್ಲಾಜೆ ಪಟ್ಟು. ತಕ್ಷಣ ಇವತ್ತು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ತಗೋಬೇಕು, ನ್ಯಾಯಯುತವಾದಂಥ ತನಿಖೆಯನ್ನ ಮಾಡಬೇಕು ಅನ್ನುವಂಥದ್ದನ್ನು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನನ್ನಂತೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ. ಈಗ ನಾನು ರಾಜೀನಾಮೆ ಕೊಡಬೇಕು ಅಂತ ಯಾಕೆ ಒತ್ತಾಯ ಮಾಡಿದ್ರೆ ಎಲ್ಲರೂ ಸ್ವತಃ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ದೊಡ್ಡ ಮೆರವಣಿಗೆ ಕಾಂಗ್ರೆಸ್ನವ್ರು ಯಾಕೆ ಮಾಡಿದ್ರಾಗಾರೆ? ತಮ್ಮ ಪಕ್ಷದವ್ರ ಮೇಲೆ ಬಂದರೆ ಅವರು ಸತ್ಯ ಹರಿಶ್ಚಂದ್ರರು, ಬೇರೆಯವ್ರ ಮೇಲೆ ಬಂದರೆ ಅದು ಅವ್ರು ತಪ್ಪಿತಸ್ಥರು. ಇದು ಒಳ್ಳೆಯದಲ್ಲ. ನಾನು ಅದಕ್ಕೋಸ್ಕರ ಪ್ರಜಾಪ್ರಭುತ್ವದ ಮತ್ತೆ ಹೇಳ್ತಾ ಇದ್ದೀನಿ, ಅವರು ತಪ್ಪಿತಸ್ಥರು ಅಲ್ಲ ಅಂತ ಹೊರಗಡೆ ಬರಲಿ, ನಾನು ಸಂತೋಷ ಪಡ್ತೀನಿ. ಈಗ ಇವರೆಲ್ಲ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅಂತೇಳಿ. ಒಂದು ವೇಳೆ ತನಿಖೆ ಆದರೆ, ಈಗ ಕೋರ್ಟ್ ಆದೇಶ ಕೊಟ್ಟರೆ, ಕೋರ್ಟ್ ಕೇಸ್ ದಾಖಲಿಸ್ಕೊಂಡ್ರೆ ತನಿಖೆ ಆಗುತ್ತೆ. ಒಂದು ಯಾವುದೋ ಲೋಕಾಯುಕ್ತನೋ ಮತ್ತೊಂದೋ ತನಿಖೆ ಮಾಡಬೇಕು. ಇದೆಲ್ಲ ಯಾರ ಅಂಡ್ರಲ್ಲಿ ಬರುತ್ತೆ? CM ಅಂಡ್ರಲ್ಲೇ ಬರುತ್ತೆ, ಅಂದರೆ ರಾಜ್ಯ ಸರ್ಕಾರದ ಅಂಡ್ರಲ್ಲೇ ಬರುತ್ತೆ. ಈಗ ಮೊನ್ನೆ SIT ಒಂದು ವಿಚಾರಣೆ ಮಾಡಿಬಿಟ್ಟು ಒಂದು ಚಾರ್ಜ್ ಶೀಟ್ ಕೊಡ್ತು. ಯಾವುದ್ರ ಬಗ್ಗೆ? ವಾಲ್ಮೀಕಿ ನಿಗಮದ ಬಗ್ಗೆ. ಏನು ಅಂದ್ಕೊಂಡ್ರೆ ಎಲ್ಲರೂ ಕೂಡ ನಾಗೇಂದ್ರ ಅಥವಾ ದದ್ದಲ್ದ ಹೆಸರಿದ್ದೆ ಇರಲಿಲ್ಲ. ನಾಳೆ ಇದು ಹಿಂಗಾಗ್ಬೋದಲ್ವಾ? ಹಾಗಾಗಿ ಇಲ್ಲಿ CBIನ ಎಂಟ್ರಿ ಮಾಡಿಸುವಂಥ ಪ್ರಯತ್ನಗಳಾಗುತ್ತೆ. ಅದು ಹೆಂಗೆ CBI ಎಂಟ್ರಿ ಆಗುತ್ತೆ? ರಾಜ್ಯಪಾಲರಿಗೆ CBIಗೆ ಕೊಡುವಂಥ ರೈಟ್ಸ್ ಇಲ್ಲ. ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಬೋದು, CBI ಮಾಡಿ ಅಂತ ಹೇಳೋಕ್ಕೆ ಬರಲ್ಲ. ಆದರೆ ಈ ಕೇಸಲ್ಲಿ CBI ಎಂಟ್ರಿ ಮಾಡಿಸುವಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಇದು ಸ್ನೇಹಮಯಿ ಕೃಷ್ಣವಾದ ಏನು? ಅವ್ರು ಹೇಳ್ತಾರೆ, CM ಹೇಳ್ತಾರೆ ನಾನು ಇಂಥದ್ದೇ ಸೈಟ್ ಕೊಡಿ ಅಂತ ಎಲ್ಲೂ ಕೇಳಿಲ್ಲ ಅಂತ ಹೇಳ್ತಾರಲ್ಲ, ನಿವೇಶನವನ್ನು ಕೇಳಿ ನಾನು ಎಲ್ಲೂ ಸೈನ್ ಹಾಕಿಲ್ಲ ಅಂತ ಹೇಳ್ತಾರಲ್ಲ, ಹೋದಲ್ಲಿ ಬಂದಲ್ಲಿ ಸಿದ್ದು ಹೇಳೋದೇ ಈ ಮಾತಲ್ವಾ? ಆದರೆ ಸಿದ್ದರಾಮಯ್ಯ ಸೈಟ್ ಕೇಳಿದ್ರು ಅಂತಾರೆ ಸ್ನೇಹಮಯಿ ಕೃಷ್ಣ. ಸಿದ್ದರಾಮಯ್ಯ ಸೈಗಳ ಪತ್ರ ಕೂಡ ರಿಲೀಸ್ ಮಾಡಿದ್ರು, ಅದು ಹಳೆಯದು ಮತ್ತೊಂದು ಹೇಳ್ತಾ ಇದ್ದಾರೆ, ಬೇರೆ ವಿಚಾರ. ಜಯನಗರದ ತೊಣಚಿಕೊಪ್ಪಲ್ನಲ್ಲಿ ಸೈಟ್ ಕೊಟ್ಟಿದ್ದಾರೆ, ಸದರಿ ನಿವೇಶನದ ಬದಲು ಬೇರೆ ನಿವೇಶನಕ್ಕೆ ಮನವಿ ಮಾಡಿದ್ದಾರೆ, ಮನವಿ ಪತ್ರಕ್ಕೂ ಸಹಿ ಹಾಕಿದ್ರಂತೆ ಸಿದ್ದರಾಮಯ್ಯ. ಇದೆಲ್ಲವನ್ನು ನಿರ್ಧಾರ ಮಾಡೋದು ಕೋರ್ಟ್. ಸೊ 3 ಜನ ಹೇಳಿದ್ದಾರೆ ಇವರು ವಿರುದ್ಧ ಹಿಂಗೆ ಅಂತ. ಪ್ರಾಸಿಕ್ಯೂಷನ್ಗೆ ಅನುಮತಿ, ನಂತರ ಏನಾಗುತ್ತೆ ನೋಡೋಣ. ನೆಕ್ಸ್ಟ್ ಇವರ ದೂರು. TJ ಅಬ್ರಾಹಂ ವಾದ ಏನು? ಬನ್ನಿ. ಇವರು ಹೇಳ್ತಾರೆ ಸಿದ್ದರಾಮಯ್ಯ ಅವರು 14 ಸೈಟ್ ಪಡೆದ ವಿಷಯ ಅಲ್ಲ ರೀ, ಅದು ವಿಷಯನೇ ಅಲ್ಲ. ಆದರೆ ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿದ್ದಾರೆ. ಹೆಂಗೆ? ನಿವೇಶನಗಾಗಿ ಹಂಚಿದ್ದ ಜಮೀನು ಖರೀದಿ ಮಾಡಿದ್ದಾರೆ. ನಿವೇಶನಗಳಾಗಿ ಹಂಚಿಕೆ ಮಾಡಿದ ಜಮೀನು ಖರೀದಿ ಹೆಂಗೆ? ಕೃಷಿ ಜಮೀನು ಅಂತ ಬಿಂಬಿಸಿ ಭೂ ಪರಿವರ್ತನೆ ಮಾಡಿದ್ದಾರೆ. ಸಿದ್ದು ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ. 55 ಕೋಟಿ 80 ಲಕ್ಷ ಬೆಲೆ ಬಾಳುವ ಸೈಟನ್ನು ಪಡೆದು ವಂಚನೆ ಮಾಡಿದ್ದಾರೆ ಅಂತ ಇವರ ಆರೋಪ. ಮುಡಾ ಬದಲಿ ಸೈಟ್ ಹಂಚಿದಾಗ ಯತೀಂದ್ರ ಶಾಸಕರಾಗಿದ್ದರು. ಯತೀಂದ್ರ ಶಾಸಕರಾಗಿದ್ದಲ್ಲದೆ ಮುಡಾದ ಭಾಗವಾಗಿದ್ದರು. ಹಾಗಾಗಿ ಇವರು ಅಧಿಕಾರ ದುರುಪಯೋಗ ಮಾಡಿದ್ದಾರೆ. ಇವರ ವಿರುದ್ಧ ತನಿಖೆ ಆಗಬೇಕು. ಯಾರು ಹೇಳೋದು? TJ ಅಬ್ರಾಹಂ.
ಇನ್ನು ರಾಜ್ಯಪಾಲರನ್ನ ಭೇಟಿ ಮಾಡಿದ ಬಳಿಕ ಸಾಮಾಜಿಕ ಕಾರ್ಯಕರ್ತ ಟಿ.ಜೆ. ಅಬ್ರಹಾಂ ಮಾತಾಡಿದ್ದಾರೆ. ಇವರ ದೂರನ್ನು ಪ್ರಮುಖವಾಗಿಟ್ಟುಕೊಂಡು ಅಂತ ಇವರು ಹೇಳ್ತಾರೆ, ಇನ್ನಿಬ್ಬರು ಅವರ ದೂರು ಅಂತ ಹೇಳ್ತಾರೆ. ಎನಿವೆ ಮೂವರನ್ನು ಮಾತಾಡಿಸ್ತೀವಿ ನಾವು. ಟಿ.ಜೆ. ಅಬ್ರಹಾಂ ಏನು ಹೇಳಿದರು ಕೇಳಿಸ್ಕೊಳ್ಳಿ. ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೀವಿ. ಕಾನೂನಾತ್ಮಕವಾಗಿ ಏನು ಆಗಬೇಕು ಅಂತ ನಾವು ಬಯಸಿದ್ವು, ಅದು ನಡೆದಿದೆ. ನೆಕ್ಸ್ಟ್ ಸ್ಟೆಪ್ಪು ನಾವು ಈ ಅನುಮತಿಯನ್ನು ಸ್ಪೆಷಲ್ ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ಕಾಗ್ನಿಸನ್ಸ್ ತಗೊಳ್ಳಿ, ಇಲ್ಲ 156(3) ರೆಫರ್ ಮಾಡಿ ಅಂತ ಕೇಳೋದು. ಅದು ಮಾಡ್ತೀವಿ. ಅದು 21ನೇ ತಾರೀಕು. ಅಲ್ಲಿವರೆಗೂ ಬೇರೆ ಏನೇನು ಸಿದ್ಧತೆಗಳಿದೆ ಅಂತ ನಾವು ಆಲೋಚನೆ ಮಾಡಿ, ಯಾಕಂತೇಳಿದ್ರೆ ಈಗ ಅವರೇನು ಸುಮ್ಮನೆ ಇರಲ್ಲ, ಅವರ ಲೀಗಲ್ ಟೀಮ್ ಏನೇನು ಮಾಡಬೇಕು ಅನ್ನೋದನ್ನು ಅವರು ಮಾಡ್ತಾ ಇರ್ತಾರೆ. ಅವ್ರು ಏನು ಆಲೋಚನೆ ಮಾಡ್ಬೋದು ಅನ್ನೋ ನಾವು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿರೋ ಸಿದ್ಧತೆಯನ್ನು ಮಾಡ್ತೀವಿ. ಚೆನ್ನಾಗಿ ಹೇಳಿದ್ದಾರೆ ಇವರು. ಇವ್ರೇನು ಮಾಡ್ತಾರೆ, ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗ್ತಾರೆ. ಇವರು ಜನಪ್ರತಿನಿಧಿಗಳ ಕೋರ್ಟ್ ಹೋದ ತಕ್ಷಣ ಅವರು ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟಲ್ಲಿ ಇವ್ರು ಏನಾದರೂ ಬೇರೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಒಂದು ವೇಳೆ ಇದು ಕೇಸ್ ಆಯಿತು ಅಂತ ಇಟ್ಕೊಳ್ಳಿ, ಒಂದು 4-5 ವರ್ಷ ಇರುತ್ತೆ, ಹಿಂಗೇನೆ ಇರುತ್ತೆ. ಎನಿವೆ, ಸಿದ್ದರಾಮಯ್ಯಗೆ ಯಾಕೆ ಟೆನ್ಷನ್ನು? ಈ ಮೂವರ ವಾದ ಏನು? ಮೂವರು ಈಗ ಪ್ರದೀಪ್ ಕುಮಾರ್ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದೆ. ಇವರು ಪ್ರದೀಪ್ ಮೊಟ್ಟ ಮೊದಲ ಬಾರಿಗೆ ದೂರು ನೀಡಿದ್ದೇ ಪ್ರದೀಪ್. ಇವರು ಹೇಳ್ತಾರೆ ಅದು ಇದಾಗಿರೋದು ಯಾವಾಗ? ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದ ಕಾಲ. ಯಾವಾಗ? 2 ಕಾಲ ಬರುತ್ತೆ. ಒಂದು ಜೆ.ಎಚ್. ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದಾಗ ಇವರು ಉಪಮುಖ್ಯಮಂತ್ರಿ ಆಗಿದ್ದರು. ಎರಡನೇದು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇವರು ಉಪಮುಖ್ಯಮಂತ್ರಿ ಆಗಿದ್ದರು ಆ ಇಸ್ವಿಯಲ್ಲಿ. ಆಗ ಹೇಳ್ತಾರೆ, ನಿಂಗ ಎಂಬ ಸತ್ತ ವ್ಯಕ್ತಿ ಹೆಸರಿನಲ್ಲಿ ಡಿನೋಟಿಫಿಕೇಷನ್ ಅಂದ್ರೇನು? ನೋಟಿಫಿಕೇಷನ್ ಅಂದ್ರೇನು? ಡಿನೋಟಿಫಿಕೇಷನ್. ಈಗ ಒಂದು ಸರ್ಕಾರ ಇಲ್ಲೊಂದು ರೈಲ್ವೆ ಟ್ರ್ಯಾಕ್ ಒಂದು ಏನು ಮಾಡುತ್ತೆ, ಮೆಟ್ರೋ ಮಾಡುತ್ತೆ. ಮೆಟ್ರೋ ಮಾಡೋದು ಜಾಗ ಬೇಕು, ನೋಟಿಫಿಕೇಷನ್ ಮಾಡುತ್ತೆ. ಈ ಜಾಗ ಬೇಕು, ಈ ಜಾಗ ಬೇಕು, ಈ ಜಾಗ ಬೇಕು, ಈ ಜಾಗ ಬೇಕು, ಈ ಜಾಗ ಬೇಕು. ಒಂದು 200 ಕಿಲೋಮೀಟ್ರ್ ಏನೋ ಒಂದು ವಾಟ್ ಎವರ್ ಮೇ ಬಿ, ಸುಮ್ಮನೆ ಹೇಳಿದೆ ನಾನು, ಒಂದು 200 ಎಕರೆ ಡ್ಯಾಶ್ ಡ್ಯಾಶ್ ಡ್ಯಾಶ್. ನೋಟಿಫಿಕೇಷನ್ ಮಾಡಿದ ನಂತರ ಒಂದು ಇಷ್ಟು ಜಾಗ ನಾವು ತಗೋತಾ ಇದ್ದೀವಿ ಅಂತ ಒಂದು ಮಾಹಿತಿ ಬರುತ್ತೆ. ಆಗ ಒಬ್ಬ ಇರ್ತಾನೆ, ಬಂದುಬಿಟ್ಟು, ಸ್ವಾಮಿ ಇಲ್ಲೊಂದು 4 ಎಕರೆ ಜಾಗ ಇದೆ, ಇದನ್ನು ದಯವಿಟ್ಟು ಬಿಟ್ಟುಬಿಡಬೇಕು, ಡಿನೋಟಿಫಿಕೇಷನ್ ಮಾಡಬೇಕು. ಯಾಕೆ ಡಿನೋಟಿಫಿಕೇಷನ್ ಮಾಡಬೇಕು? ಯಾಕಂದರೆ ನಾನು ಇಲ್ಲೊಂದು ಆಸ್ಪತ್ರೆ ಕಟ್ತಾ ಇದ್ದೇನೆ, ಒಂದು ಧರ್ಮಾಸ್ಪತ್ರೆ ಫ್ರೀ ಆಗಿ ಕೊಡ್ತೀನಿ, ಹಾಗಾಗಿ ನನ್ನ ತುಂಬ ಜನರಿಗೆ ಸೇವೆ ಮಾಡಲಿಕ್ಕಿದೆ ಅಂತ ಹೇಳುವಾಗ, ಹೌದಾ, ನೀವು ಧರ್ಮಾಸ್ಪತ್ರೆ ಕಟ್ತಾ ಇದ್ದೀರಾ, ಈ ಜಾಗ ಬಿಟ್ಬಿಡಿ. ಅದು ಮಾಡೋದಕ್ಕೆ ಹಕ್ಕಿದೆ ಮುಖ್ಯಮಂತ್ರಿಗಳಿಗೆ, ರೈಟ್ಸ್ ಇದೆ, ವಿಟೋ ಪವರ್ ಇದೆ ಅವರಿಗೆ. ಆದರೆ ಕಳ್ಳರು ಏನು ಮಾಡ್ತಾರೆ, ಇಲ್ಲಿಂದ ಏನು ಮೆಟ್ರೋ ಆಗ್ತಾ ಇದೆಯಾ, ಮೆಟ್ರೋ ಪಕ್ಕದ 5 ಎಕರೆ ಜಾಗ ನೀವು ತಗೊಂಬಿಟ್ರೆ ಏನಾಗುತ್ತೆ, ಮೆಟ್ರೋಗೆ ಹೋಗ್ಬಿಡುತ್ತೆ. ಮೆಟ್ರೋ ಬಂದರೆ ನಾನು ಇಲ್ಲೊಂದು ಕಾಂಪ್ಲೆಕ್ಸ್ ಕಟ್ತೀನಿ ಅಂತ ಹೇಳ್ಬಿಟ್ಟು ಅವನು, ಸ್ವಾಮಿ ಈ ಜಾಗ ಬಿಟ್ಬಿಡಿ, ಡಿನೋಟಿಫಿಕೇಷನ್ ಮಾಡಿಬಿಡಿ, ನಿಮಗೇನೋ ಒಂದು ಮಾಡ್ತೀನಿ. ಏನಂತಾರೆ ಅದಕ್ಕೆ? ದುಡ್ಡು ಕೊಡೋದು, ಕಿಕ್ ಬ್ಯಾಕ್. ಆಸ್ಪತ್ರೆ ಕಟ್ತೀನಿ, ಜನರಿಗೆ ಉಪಯೋಗ ಆಗುತ್ತೆ ಅಂತ ಹೇಳುವಾಗ ಸರ್ಕಾರ ಕೇಳುತ್ತೆ ಅದನ್ನು. ಇವನೇನು ಹೇಳ್ತಾನೆ, ಸುಮ್ಮನೆ ಹೇಳ್ತಾನೆ ಆಸ್ಪತ್ರೆ ಕಟ್ತೀನಿ ಅಂತೇಳಿ. ಕಟ್ಟೋದಿಲ್ಲ. ಕಟ್ಟೋದು ಏನು ದೊಡ್ಡ ಬಂಗ್ಲೆ ಇದು ಅಪಾರ್ಟ್ಮೆಂಟ್ ಕಟ್ಟಿಸ್ತಾನೆ. ಯಾಕೆ? ಮೆಟ್ರೋ ಹತ್ತಿರ ಇದೆ. ಈ ಥರ ಮಾಡಿದರೆ ಡಿನೋಟಿಫಿಕೇಷನ್ ಮಾಡೋದು ತಪ್ಪಾಗುತ್ತೆ. ಅರ್ಥ ಆಯ್ತಲ್ಲ? ಡಿನೋಟಿಫಿಕೇಷನ್ ಮಾಡಲೇಬಾರ್ದು ಅಂತ ಏನಿಲ್ಲ, ಮಾಡ್ಬೋದು. ಕಿಕ್ ಬ್ಯಾಕ್ ಸಿಗತ್ತೆ ಅಂತ ಮಾಡಿದರೆ, ಸರ್ ನಾನು ಒಂದು 100-150 ಅಪಾರ್ಟ್ಮೆಂಟ್ ಕಟ್ಟಿಸ್ತೀನಿ, 50 ಅಪಾರ್ಟ್ಮೆಂಟ್ ನಿಮ್ಗೆ ಕೊಡಿಸ್ತೀನಿ ಸರ್, ನಿಮ್ಮ ಜನರಿಗೆ ಕೊಡಿಸ್ತೀನಿ ಅಂತ ಆ ಕಾರಣಕ್ಕಾಗಿ ಮಾಡಿ, ಉದಾಹರಣೆಗೆ ಹೇಳಿದ್ದು ನಾನು ಅಷ್ಟೇ. ನೋಟಿಫಿಕೇಷನ್ ಮಾಡಬಾರ್ದು, ಡಿನೋಟಿಫಿಕೇಷನ್ ಮಾಡಬಾರ್ದು ಅಂತ ಏನಿಲ್ಲ, ಮಾಡ್ಬೋದು. ಯಾವ ಕಾರಣಕ್ಕೆ ಮಾಡಿದರು? ಇಲ್ಲ ಸರ್, ದೊಡ್ಡ ಸ್ಕೂಲ್ ಕಟ್ತೀನಿ, ಫ್ರೀ ಸ್ಕೂಲ್, ಡಿನೋಟಿಫಿಕೇಷನ್. ದೊಡ್ಡ ಆಸ್ಪತ್ರೆ ಡಿನೋಟಿಫಿಕೇಷನ್. ಇಲ್ಲ ಸರ್, ಇಲ್ಲೊಂದು ಮಕ್ಕಳಿಗೆ ಆಟದ ಗ್ರೌಂಡ್ ಮಾಡಿ ಸರ್ಕಾರ ಕೊಡ್ತೀನಿ, ಡಿನೋಟಿಫಿಕೇಷನ್. ಇದಕ್ಕೆಲ್ಲ ಅವಕಾಶ ಇದೆ. ಆದರೆ ಸರ್ ನಾನೊಂದು 200 ಹೆಂಗೂ ಬರ್ತಾ ಇದೆ, ದೊಡ್ಡ ಬಿಲ್ಡಿಂಗ್ ಸರ್, ನಿಮಗೆ ಲಾಭ 50-50, ಅದು ಕಿಕ್ ಬ್ಯಾಕ್. ಇವರೇನು ಹೇಳೋದು, 2020ರಲ್ಲಿ 50-50 ಅಡಿಯಲ್ಲಿ 14 ಸೈಟ್ ಪಡೆದರು ಸಿದ್ದರಾಮಯ್ಯ. ಮುಂದುವರೆದ ಬಡಾವಣೆಗಳಲ್ಲಿ ಸೈಟ್ ಪಡೆದರು ಸಿದ್ದರಾಮಯ್ಯ. ಕೆಲ ದಾಖಲಾತಿಗಳನ್ನು ತಿದ್ದಿದ್ದಾರೆ. ಅದಕ್ಕೆ ಅವರ ಬಳಿ ದಾಖಲೆ ಇದೆಯಂತೆ. ಯಾರೋ ಪ್ರದೀಪ್ ಬಳಿ. ಇಂಥ ಕಡೆಯಲ್ಲೇ ಸೈಟ್ ಬೇಕು ಅಂತ ಕೇಳಿದ್ದಾರೆ. ಅಧಿಕಾರದಲ್ಲಿದ್ದಾಗ ಮುಡಾದ ಸದಸ್ಯರಾಗಿದ್ದರಂತೆ, ಮೈಸೂರು ಉಸ್ತುವಾರಿ ಕೂಡ ಆಗಿದ್ದರಂತೆ. DCM ಆಗಿದ್ದಾಗ ಸಿದ್ದು
ಈ ಹಗರಣದಲ್ಲಿ ಭಾಗಿಯಾಗಿದ್ದರು, ಹಾಗಾಗಿ ಅಧಿಕಾರ ದುರುಪಯೋಗ ಆಗಿದೆ. ಇದು ಪ್ರದೀಪ್.